ಸಿದ್ದರಾಮಯ್ಯ ಇವತ್ತು ಒಳ್ಳೆ ಮೂಡಲ್ಲಿದ್ದರು. ಬರ್ತಾನೆ ಏನೋ ಅಂದ್ರೆ ನಗನಗ್ತಾ ಬಂದರು, ಜೊತೆಗೆ ಮನೆಯವ್ರ ಜೊತೆಗೆಲ್ಲ ಮಾತಾಡಿದ್ರು. ಅಷ್ಟೇ ಅಲ್ಲ, ಹೋಮ್ ಟೂರ್ ಮಾಡಿದ್ರು. ಡಿ ಕೆ ಮನೆನ ಒಂದ್ಸರಿ ಸುತ್ತಾಕಿದ್ರು. ಸಿದ್ದರಾಮಯ್ಯನವ್ರಿಗೆ ಮನೆ ತೋರಿಸಿದ್ರು DCM DK ಶಿವಕುಮಾರ್. ಹೇಗಿದೆ ನೋಡಿ, ಉಪಹಾರ ಕೂಟಕ್ಕೆ ಬಂದಂಥ ಸಂದರ್ಭದಲ್ಲಿ ತಮ್ಮ ಮನೆಯನ್ನು ತೋರಿಸಿದ್ರು CM ಅವರಿಗೆ. ಅಲ್ಲಿದ್ದಂಥ ಫೋಟೋಗಳು, ಹಳೆಯ ಫೋಟೋಗಳು ಎಲ್ಲವನ್ನೂ ಕೂಡ ಚೆನ್ನಾಗಿದೆ. ಪ್ಲಾನಿಂಗ್ ಏನು ಅಂದರೆ ಇದು ಪಕ್ಕಾ ಪ್ಲಾನ್. ಅಂದರೆ ಬಂದಂಥ ಸಂದರ್ಭದಲ್ಲಿ ಅವರ ನಡುವೆ ಒಂದು ಕಿಂಚಿತ್ತೂ ಕೂಡ ಭಿನ್ನಾಭಿಪ್ರಾಯ ಇಲ್ಲ ಅಂತ ತೋರಿಸುವಂಥ ಪ್ರಯತ್ನ. ನೋಡಿ, ನಾವಿಬ್ಬರು ಎಷ್ಟು ಚೆನ್ನಾಗಿದ್ದೀವಿ ನೋಡಿ ಅಂತ ತೋರಿಸುವಂಥ ಪ್ರಯತ್ನ. ಸೊ ಇದು ಸಂಗತಿ. ಇನ್ನು ಭಾಳ ಗಮನಿಸಬೇಕಾದಂಥ ಸಂಗತಿ ಇದು ಏನು ಅಂದರೆ, CM DCM ಕೈನಲ್ಲಿ ಒಂದೇ ರೀತಿಯ ವಾಚ್ ಕಾಣ್ತು. ಸೇಮ್ ಟು ಸೇಮ್ ವಾಚ್. ಕಾರ್ಟಿಯರ್ ಕಂಪ್ನಿಯ ವಾಚ್ ಇದು, ಫ್ರಾನ್ಸ್ ಮೇಡ್ ಕಾರ್ಟಿಯರ್ ವಾಚ್, ಒಂದೇ ಬ್ರ್ಯಾಂಡು. ಸೊ ಇಬ್ಬರದು ಟೈಮ್ ಒಂದೇ ಇದೆ ಅಂತ ಅರ್ಥ. ಹಂಗಾದ್ರೆ ಒಂದೇ ರೀತಿಯ ವಾಚ್ ಧರಿಸಿ ಏನಾದರೂ ಒಗ್ಗಟ್ಟು ಪ್ರದರ್ಶನ ಮಾಡಿದ್ರ, ನಮ್ಮಲ್ಲಿ ಯಾವ ಭಿನ್ನಾಭಿಪ್ರಾಯಗಳು ಇಲ್ಲ ನೋಡಿ ಅಂತ ತೋರಿಸುವಂಥ ಪ್ರಯತ್ನವನ್ನು ಮಾಡಿದ್ರ. ನೋಡಿ, ಅವು ವಾಚ್ ತೋರಿಸ್ತಾ ಇದ್ದೀವಿ ಸೇಮ್. ಇಬ್ರಿಗೂ ಒಬ್ಬರೇ ತಂದು ಕೊಟ್ರ ಅಥವಾ ಇವರು ಬೇಕು ಅಂತಲೇ ಕಟ್ಕೊಂಡಿದ್ದ ಆ ಸಂದರ್ಭದಲ್ಲಿ. ಸೊ ಇದು ಕಾರ್ಟಿಯರ್ ವಾಚ್ಗಳನ್ನು ನೋಡ್ತಾ ಇದ್ದೀವಿ ನಾವು. ಒಂದೇ ಬ್ರಾಂಡ್ ಕಾರ್ಟಿಯರ್ ವಾಚ್, ಇದು ಫ್ರಾನ್ಸ್ ಮೇಡ್. ಇದರದ್ದೊಂದು ದೊಡ್ಡ ಇತಿಹಾಸ ಇದೆ. ಇದು 1903-4ರಲ್ಲಿ ಅವರೊಂದು ರಿಸ್ಟ್ ವಾಚ್ ತರ್ತಾರೆ. ಅವರು ಇಟ್ಟಂಥ ಹೆಸರನ್ನ ಒಂದು ಟ್ಯಾಂಕ್ಗೂ ಕೂಡ ಇಡ್ತಾರೆ, ಮಿಲಿಟರಿಯ ಟ್ಯಾಂಕ್ಗೂ ಕೂಡ ಅದರ ಹೆಸರು ಇಡ್ತಾರೆ. ಅಂದರೆ ಇದ್ರದ್ದೊಂದು ಇತಿಹಾಸ ಇದೆ ಈ ಕಾರ್ಟಿಯರ್ ವಾಚ್ದು. ಬಿಡಿ, ಅದ್ರ ಬಗ್ಗೆ ನೆಕ್ಸ್ಟ್ ಯಾವಾಗಾದ್ರೂ ಮಾತಾಡೋಣ. ಆದರೆ ಇಬ್ಬರೂ ಕೂಡ ಒಂದೇ ರೀತಿಯ ವಾಚ್ ಕಟ್ಟಿದ್ದು ಇದೆಯಲ್ಲ, ಅದು ಗಮನ ಸೆಳೀತು. ಒಂದು ಕಡೆಗೆ ಮನೆಯನ್ನೆಲ್ಲ ಒಂದ್ಸರಿ ಸುತ್ತಾಕದಂಥ CM, ಇನ್ನೊಂದು ಕಡೆಗೆ ಒಂದೇ ಥರದ ವಾಚು, ಒಂದೇ ಬ್ರ್ಯಾಂಡ್ನ ವಾಚು. ಪ್ರಸನ್ನ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ, ಅವ್ರ ಜೊತೆ ಮಾತಾಡ್ತೀನಿ. ನೋಡಿ, ಮನೆಯನ್ನು ತೋರಿಸಿದಂಥ ಸಂದರ್ಭ. ಸೊ ಪ್ರತಿ ರೂಮ್ಗೂ ಹೋಗಿ DK ಶಿವಕುಮಾರ್ ಎಲ್ಲ ತೋರಿಸಿದರು, ಎಲ್ಲ ವಿವರಿಸಿದರು. ನೋಡಿ, ಒಂದೇ ರೀತಿಯ ಚೇರ್ಗಳನ್ನು ಹಾಕಿದ್ದಾರೆ. ಇಂಥದ್ದನ್ನ ಪ್ಲ್ಯಾನ್ ಮಾಡೋದ್ರಲ್ಲಿ DK ನಸೀಮರು. ನೋಡಿ, ಒಂದೇ ಥರದ ಚೇರು ಅಕ್ಕಪಕ್ಕ. ಹೊರಗಡೆಗೆ ಶಾಲ್ ಹಾಕಿದ್ದು ತಮ್ಮ, ಒಳಗಡೆಗೆ ಶಾಲ್ ಹಾಕಿದ್ದು ಅಣ್ಣ. ಇದು ಒಳಗಡೆಗೆ ಬರ್ತಾನೆ DK ಸುರೇಶ್ ಅವರಿಗೆ ಹೂವಿನ ಬೊಕ್ಕೆ ಕೊಟ್ಟು ಅವ್ರಿಗೆ ನಮಸ್ಕಾರ ಮಾಡಿ ಅವ್ರಿಗೆ ಶಾಲ್ ಹಾಕಿ ಒಳಗಡೆ ಕರ್ಕೊಂಡ್ರು. ಹೊರಗಡೆಗೆ ತಮ್ಮನ ಶಾಲಿನ ಸನ್ಮಾನ, ಒಳಗಡೆಗೆ ಅಣ್ಣನ ಶಾಲಿನ ಸನ್ಮಾನ. ಇದು ಎಲ್ಲವನ್ನೂ ಕೂಡ ನೀಟಾಗೆ ವ್ಯವಸ್ಥೆ ಮಾಡಿದರು DK. ನೋಡಿ, ಆ ಚೇರ್ಗಳು ಕೂಡ ಎಂಥ ಇದು ನೋಡಿ. ಎರಡೂ ಕೂಡ ಒಂದೇ ಚೇರ್ಗಳು, ಒಂದೇ ರೀತಿಯ ವಾಚ್ಗಳು. ಆದರೆ ಇಬ್ಬರು ಕೈನಲ್ಲಿ ತೋರಿಸ್ತಿರುವಂಥ ಟೈಮ್ ಒಂದೇ ಅಲ್ಲ. ಏನಂದರೆ, ಒಬ್ಬರು ಅಧಿಕಾರವನ್ನು ಬಿಟ್ಕೊಡುವಂಥ ಟೈಮು, ಇನ್ನೊಬ್ಬರು ಅಧಿಕಾರವನ್ನು ಪಡೆಯುವಂಥ ಟೈಮು. ಇಬ್ಬರೂ ಕೂಡ ಕೂತ್ಕೊಂಡಿದ್ದು ಒಂದೇ ಥರ ಚೇರು, ಆದರೆ ಎರಡೂ ಒಂದೇ ಅಲ್ಲ. ಒಬ್ಬರು ಚೇರನ್ನು ಬಿಟ್ಕೊಡಬೇಕು, ಇನ್ನೊಬ್ಬರು ಆ ಚೇರ್ ಮೇಲೆ ಕೂತ್ಕೋಬೇಕು. ಹೆಂಗಿದೆ ನೋಡಿ. ಇದ್ರ ಬಗ್ಗೆ ಪ್ರಸನ್ನ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಇವತ್ತು ಮುಖ್ಯಮಂತ್ರಿಗಳ ಭೇಟಿ ಇದೆಯಲ್ಲ DCM ಮನೆಗೆ, ಅದು 10 ಹಲವು ವಿಶೇಷತೆಗಳಿತ್ತು. ಯಾಕೆಂದರೆ ಸಿದ್ದರಾಮಯ್ಯ ಊಟ ಮಾಡಿದ್ದು, ತಿಂಡಿ ತಿಂದಿದ್ದು, ಅದನ್ನು ಎಂಜಾಯ್ ಮಾಡಿದ್ದು, ಹೊರಗಡೆ ಬಂದಾದಮೇಲೆ ತುಂಬ ಕೂಲಾಗಿ ಮಾತಾಡಿದ್ದು, ಅದೆಲ್ಲ ಒಂದು ಕಡೆಗೆ. ಇನ್ನೊಂದು ಕಡೆಗೆ ಏನೋ ಅಂದರೆ ಅಣ್ಣ ತಮ್ಮಂದರು ಅವ್ರನ್ನ ಬರಮಾಡ್ಕೊಂಡಂಥ ರೀತಿ, ಒಳಗಡೆಗೆ ಮನೆಯನ್ನೆಲ್ಲ ತೋರಿಸಿದ್ದು, ಜೊತೆಗೆ ಏನಂದರೆ ಕೈನಲ್ಲಿ ಒಂದೇ ವಾಚ್ ಕಟ್ಟಿದ್ದು, ಇದು ಕೂಡ ಗಮನಿಸಬೇಕಾದಂಥ ಸಂಗತಿನೇ.
ನಮ್ಮ ಪ್ರತಿನಿಧಿ ಪ್ರಸನ್ನ ನಮ್ಮ ಜೊತೆಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ನಾವು ನೋಡಿವಿ ರಾಜಕಾರಣಿಗಳ ಮನೆಗಳು ಸಾಮಾನ್ಯವಾಗಿ ದೊಡ್ಡವಿರ್ತವೆ. ಇನ್ನು ಕೆಲ ರಾಜಕಾರಣಿಗಳ ಮನೆಗಳಂತೂ ಬಿಡಿ ಎಕರೆಗಟ್ಟಲೆ ಇರ್ತವೆ. ಯಾರಾದರೂ ಒಬ್ಬೊಬ್ಬರೇ ಹೋಗ್ಬಿಟ್ರೆ ಗೂಗಲ್ ಮ್ಯಾಪ್ ಹಾಕೊಂಡೇ ಹೋಗಬೇಕು ಅವ್ರ ಮನೆಗೆ, ಅಂಥ ಸ್ಥಿತಿ ಇರುತ್ತೆ ಮನೆ ಒಳಗಡೆ ಕೂಡ. ಅದು ಒಂದು ಕಡೆಗೆ. ಇವತ್ತು ಡಿ ಕೆ ಶಿವಕುಮಾರ್ ಇವತ್ತು ಮುಖ್ಯಮಂತ್ರಿಗಳನ್ನ ಕರ್ಕೊಂಡಂಥ ರೀತಿ, ಅವ್ರಿಗೆ ಮನೆ ತೋರಿಸಂಥ ರೀತಿ, ಅದು ಗಮನ ಸೆಳೆದಿದ್ದು. ಜೊತೆಗೆ ಅವ್ರು ಕೂತಂಥ ಚೇರು ಕೂಡ ಒಂದೇ ರೀತಿಯ ಚೇರು, ಜೊತೆಗೆ ಅವರು ಕಟ್ಕೊಂಡಂಥ ವಾಚು ಕೂಡ ಒಂದೇ ರೀತಿಯ ವಾಚ್ಗಳು. ಏನಿದೆ, ಏನಾದರೂ ವಿಶೇಷತೆ ಇದೆಯಾ ಪ್ರಸನ್ನ ಇದರಲ್ಲಿ? ಎಸ್, ಪ್ರಸನ್ನ ಅವ್ರ ಜೊತೆಗೆ ಮತ್ತೆ ನಾನು ಮಾತಾಡ್ತೀನಿ. ತಾಂತ್ರಿಕ ಕಾರಣಗಳಿಂದ ಅವ್ರನ್ನ ಸಂಪರ್ಕ ಮಾಡೋಕ್ಕಾಗ್ತಾ ಇಲ್ಲ, ಇದು ಸಂಗತಿ. ಅದಕ್ಕೆ ನಾನು ಹೇಳ್ತಾ ಇದ್ದೆ, ಈ ಚೇರು, ಈ ಕೂತಂಥವ್ರೆಲ್ಲರೂ ಕೂಡ ರಾಜರಾಗಲಿಕ್ಕೆ ಸಾಧ್ಯ ಇಲ್ಲ. ಹಂಗೆ ಇದು ಚೇರ್ನ ಮಹತ್ವ ಇದು. ಜೊತೆಗೇನು ಅಂದರೆ ಕಟ್ಟಿರೋಂಥ ವಾಚು, ನಾನು ಹೇಳ್ತಾ ಇದ್ದೆ, ಎಲ್ಲ ಸಮಯವೂ ಕೂಡ ಒಂದೇ ಅಲ್ಲ. ಕೆಲವರಿಗೆ ಸಮಯ ಒಳ್ಳೆಯದಿರುತ್ತೆ, ಕೆಲವರಿಗೆ ಸಮಯ ಕೆಟ್ಟಿರುತ್ತೆ. ಅದರಲ್ಲೂ ಈ ರಾಜಕಾರಣಿಗಳಿಗೆ ತುಂಬ ಜನ ಈ ದೊಡ್ಡವ್ರನ್ನ ಸಮಯವನ್ನು ವಾಚ್ಗಳಿಗೆ ಕೆಡಿಸ್ಬಿಟ್ಟಿವೆ. ಈಗ ಸಿದ್ದರಾಮಯ್ಯನವ್ರ ಬಗ್ಗೆನೇ ಎಚ್ ಡಿ ಕುಮಾರಸ್ವಾಮಿ ಮಾಡಿದಂಥ ಆರೋಪ ಎಷ್ಟರ ಮಟ್ಟಿಗೆ ಅಂತಂದರೆ, ಈ ಹ್ಯೂಬ್ಲೋ ವಾಚ್ ಕಟ್ಟಿದ್ರು. ಹ್ಯೂಬ್ಲೋ ವಾಚ್ ಕೊಟ್ಟಂಥವ್ರು ಯಾರು, ಎಷ್ಟು ಕೋಟಿ ರೂಪಾಯಿ ಬೆಲೆ ಬಾಳುತ್ತೆ, ಏನು ಎತ್ತ ದೊಡ್ಡ ಹಂಗಾಮ ಮಾಡಿಟ್ಬಿಟ್ಟಿದ್ರು. ಸಮಾಜವಾದಿ ನೋಡಿ ಮಜಾವಾದಿ ಅಂತ ಹೇಳುವಂಥ ಪ್ರಯತ್ನವೂ ಕೂಡ ಮಾಡಿದರು. ಸೊ ಇದು ಬನ್ನಿ, ಪ್ರಸನ್ನ ಅವರ ಸಂಪರ್ಕ ಸಾಧ್ಯ ಆಗಿದೆ. ಪ್ರಸನ್ನ, ನಾನು ಹೇಳ್ತಾ ಇದ್ದೆ, ಒಂದು ಕಡೆಗೇನು ಅಂದರೆ ಒಂದು ಮನೆಯನ್ನೆಲ್ಲ ಸುತ್ತೊಡಿಸಿ ತೋರಿಸಿರುವಂಥದ್ದು, ಜೊತೆಗೇನು ಅಂದರೆ ಒಂದೇ ರೀತಿಯ ಚೇರ್ ಮೇಲೆ ಕೂತ್ಕೊಂಡಿದ್ದು, ಒಂದೇ ರೀತಿಯ ವಾಚನ್ನು ಕಟ್ಟಿದ್ದು. ಏನೇ ಹೇಳಿ, ಇವತ್ತಿನ ಭೇಟಿ ಇದೆಯಲ್ಲ, ಇದು 10 ಹಲವು ವಿಶೇಷತೆಗಳ ಭೇಟಿ ಅಂತ ಅನಿಸ್ತಾ ಇದೆ. ಪ್ರಸನ್ನ, ಏನಂತೀರಿ? ಹೌದು ರಂಗನಾಥ್, ಇವತ್ತು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ಈ ಬ್ರೇಕ್ಫಾಸ್ಟ್ 10 ವಿಚಾರಕ್ಕೆ ಬಹಳ ಗಮನ ಸೆಳೀತಾ ಇದೆ. ಒಂದು, ಡಿ ಕೆ ಶಿವಕುಮಾರ್ ಅವರು ತಮ್ಮ ಎಲ್ಲ ನಿವಾಸದ ಎಲ್ಲ ಭಾಗಗಳನ್ನು ಕೂಡ ಕರೆದುಕೊಂಡು ಹೋಗಿ ಸಿದ್ದರಾಮಯ್ಯನವರಿಗೆ ತೋರಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ಇಬ್ಬರು ಕೂಡ ಒಂದೇ ರೀತಿಯ ಆಸನದಲ್ಲಿ ಆಸೀನರಾಗಿದ್ದಾರೆ. ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ಡಿ ಕೆ ಸುರೇಶ್ ಅವರು ಶಾಲ್ ಹಾಕಿ ಸನ್ಮಾನವನ್ನು ಮಾಡ್ತಾರೆ. ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ಡಿ ಕೆ ಸುರೇಶ್ ಅವರು ಸಿದ್ದರಾಮಯ್ಯನವರ ಕಾಲಿಗೆ ಎರಗಿ ಅವ್ರನ್ನ ಮನೆಯ ಒಳಗಡೆಗೆ ಕರ್ಕೊಂಡು ಹೋಗ್ತಾರೆ. ಇದೆಲ್ಲವನ್ನು ಗಮನಿಸೋದ್ರ ಜೊತೆಗೆ ಇನ್ನೊಂದು, ಅವರ ಕೈಯಲ್ಲಿ ಇದ್ದಂತಹ ವಾಚು ಕೂಡ ಬಹಳ ಗಮನ ಸೆಳೀತಾ ಇತ್ತು. ಅದು ಕಾರ್ಟಿಯರ್ ಬ್ರ್ಯಾಂಡ್ನ ವಾಚು, ಬಹಳ ದುಬಾರಿಯ ವಾಚು. ಇಬ್ಬರು ಕೂಡ ಒಂದೇ ಬ್ರ್ಯಾಂಡಿನ ವಾಚನ್ನು ಕೈ ಕಟ್ಕೊಂಡಿದ್ರು ಕೂಡ ನೀವು ಹೇಳಿದಾಗೆ ಇಬ್ಬರ ಸಮಯ ಬೇರೆ ಇದೆ. ಒಬ್ಬರಿಗೆ ಅದು ಶುಭ ಸೂಚನೆಯ ಸಮಯವನ್ನು ತಂದುಕೊಟ್ರೆ, ಇನ್ನೊಂದು ಬೇರೆ ರೀತಿಯ ಸಂದೇಶವನ್ನು ರವಾನೆಯನ್ನು ಮಾಡ್ತಾ ಇದೆ. ಅವರ ಮಾಡಿದಂಥ ಹಸ್ತಲಾಘವ ಕೂಡ, ಇದು ಹಸ್ತಲಾಘವ ಅಷ್ಟೇನಾ ಅಥವಾ ಅಧಿಕಾರದ ಹಸ್ತಾಂತರಣ ಅನ್ನುವಂತಹ ಪ್ರಶ್ನೆಗಳು ಕೂಡ ಮೂಡೋದಕ್ಕೆ ಕಾರಣವಾಗಿದೆ. ಒಂದು, ಡಿ ಕೆ ಶಿವಕುಮಾರ್ ಅವರು ಇವತ್ತು ಸಿದ್ದರಾಮಯ್ಯನವ್ರನ್ನ ಸ್ವಾಗತಿಸಿದ್ದು, ಉಪಹಾರ ಕೂಟವನ್ನು ಆಯೋಜನೆ ಮಾಡಿದ್ದು, ಬಳಿಕ ಅವರ ಜೊತೆಗೆ ಮಾತುಕತೆಯನ್ನು ನಡೆಸಿದ್ದು ಎಲ್ಲವನ್ನ ಗಮನಿಸಿದ್ರೆ ಡಿ ಕೆ ಶಿವಕುಮಾರ್ ಅವರು ತಾನು ರೆಬೆಲ್ ಆಗೋದಕ್ಕೆ ಹೊರಟಿಲ್ಲ ಅನ್ನುವಂಥದ್ದನ್ನು ಸಿದ್ದರಾಮಯ್ಯನವರಿಗೆ ಎಲ್ಲೋ ಒಂದು ಕಡೆ ಪರೋಕ್ಷವಾಗಿ ಮನವರಿಕೆ ಮಾಡಿಕೊಡುವಂಥ ಕೆಲಸವನ್ನು ಮಾಡಿದಂತೆ ಕಾಣಿಸ್ತಾ ಇದೆ. ಡಿ ಕೆ ಸುರೇಶ್ ಅವರು ಕೂಡ ಬಹಳ ಕಮ್ಮಿ ಮಾತನಾಡಿದ್ದಾರೆ. ಇವತ್ತು ಉಪಹಾರ ಕೂಟದಲ್ಲಿ ಅವರು ಕೇವಲ ಉಪಸ್ಥಿತಿ ಇರಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಮಾತ್ರ ಹಾಜರಿದ್ದಂತೆ ಕಾಣಿಸ್ತಾ ಇದೆ. ಡಿ ಕೆ ಸುರೇಶ್ ಅವರು ಬೇರೆ ಬೇರೆ ಸಂದರ್ಭಗಳಲ್ಲಿ ಮಾತನಾಡಿದ ರೀತಿಗೂ ಇವತ್ತು ಬಹಳ ಮೌನವಾಗಿದ್ದಂತಹ ರೀತಿಗೂ ಗಮನಿಸಿದ್ರೆ ಎಲ್ಲೋ ಒಂದು ಕಡೆ ಅವರು ಅಂದುಕೊಂಡಿರೋ ಪ್ರಕಾರ ಎಲ್ಲವೂ ನಡೀತಿದೆ ಅನ್ನುವಂತಹ ಭಾವನೆ ಅವರಿಗಿತ್ತೋ, ಅಥವಾ ಏನಾದರೂ ಪ್ರಯತ್ನ ಮಾಡಿದ್ರೆ ಅದು ಬೇರೆಯದೇ ವೇದಿಕೆಯಲ್ಲಿ ಪ್ರಯತ್ನಗಳು ನಡಿಬೇಕು ಅನ್ನುವಂಥ ರೀತಿಯ ಭಾವನೆ ಇತ್ತೋ ಗೊತ್ತಿಲ್ಲ. ಆದರೆ ಆ ರೀತಿಯ ನಡವಳಿಕೆಯಂತೂ ಸಹೋದರರಿಂದ ಕಂಡು ಬಂದಿದೆ. ಸಿದ್ದರಾಮಯ್ಯನವರು ಕೂಡ ಬಹಳ ಅತ್ಯಂತ ಸುಲಲಿತವಾಗಿ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ಕೊಟ್ಟರು. ವಿರೋಧ ಪಕ್ಷಗಳನ್ನು ಕಾಲೆಳೆಯುವಂಥ ಜೊತೆಗೆ ತಾವು ಮತ್ತು ಉಪಮುಖ್ಯಮಂತ್ರಿಗಳು ಯಾವುದೇ ರೀತಿಯ ಭಿನ್ನಾಭಿಪ್ರಾಯವನ್ನು ಇಟ್ಕೊಂಡಿಲ್ಲ ಅನ್ನುವಂತಹ ರೀತಿಯ ಅತ್ಯಂತ ನಾಜೂಕಾಂತ ಉತ್ತರವನ್ನು, ತುಂಬ ಕೂಲಾಗಿ ಅವರು ಉತ್ತರವನ್ನು ಕೊಡ್ತಾ ಇದ್ದಂಥದ್ದನ್ನ ಗಮನಿಸಿದ್ರೆ ಹೈಕಮಾಂಡ್ ಕೊಟ್ಟಂಥ ಸಂದೇಶವನ್ನು ಇಬ್ಬರು ಕೂಡ ಅರಗಿಸ್ಕೊಂಡಿದ್ದಾರಾ ಅನ್ನುವಂಥ ಪ್ರಶ್ನೆ ಕೂಡ ಬರುತ್ತೆ. ಹೈಕಮಾಂಡ್ ಒಂದು ಮೆಸೇಜನ್ನು ಕೊಟ್ಟ ತಕ್ಷಣ ಅದನ್ನು ಡೈಜೆಸ್ಟ್ ಮಾಡ್ಕೊಳ್ಳುವಂಥದ್ದು ಕೂಡ ರಾಜಕಾರಣದಲ್ಲಿ ಅಷ್ಟೇ ಮುಖ್ಯ ಆಗುತ್ತೆ. ಹೀಗಾಗಿ ಯಾರು ಡೈಜೆಸ್ಟ್ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ಅತ್ಯಂತ ಪ್ರಮುಖ ಆಗುತ್ತೆ. ಸಿದ್ದರಾಮಯ್ಯನವರಿಗೆ ಇದರ ಮನವರಿಕೆ ಆಗಿದೆಯೋ ಅಥವಾ ಡಿ ಕೆ ಶಿವಕುಮಾರ್ ಅವರಿಗೆ ತಾನು ಕಟ್ಟಿರುವಂಥ ವಾಚಿನ ಟೈಮ್ ಇನ್ನೂ ಬೇರೆ ಇದೆ ಅನ್ನುವಂಥದ್ದೇನಾದರೂ ತೋರಿಸುವಂಥ ಸಂದೇಶಗಳು ಬಂದಿದ್ದಾವೋ, ಈ ಎಲ್ಲ ಕಾರಣಕ್ಕೋಸ್ಕರ ಇವತ್ತಿನ ಭೇಟಿ ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿದೆ. ಮತ್ತು ಹೇಳಿ ಕೇಳಿ ಬೆಳಗಾವಿಯ ಅಧಿವೇಶನದಲ್ಲಿ ಇಬ್ಬರು ನಾಯಕರು CLP ಸಭೆಯನ್ನು ಕರಿಬೇಕಾಗುತ್ತೆ. CLP ಸಭೆಯಲ್ಲಿ ತಾನೊಂದು ದಿಕ್ಕು ನೀನೊಂದು ದಿಕ್ಕು ಅನ್ನುವಂತಹ ರೀತಿಯ ಮುಖಭಾವವನ್ನು ಇಟ್ಕೊಂಡು ಹೊರಟ್ರೆ ಶಾಸಕರು ಕೂಡ ನೀವೊಂದು ದಿಕ್ಕು ನಾವೊಂದು ದಿಕ್ಕು ಅಂತೇಳಿ ಹೊರಡ್ತಾರೆ. ಆ ರೀತಿ ಆಗಬಾರ್ದು ಅನ್ನುವಂಥ ಎಚ್ಚರಿಕೆಯ ಸಂದೇಶವನ್ನು, ಎಚ್ಚರಿಕೆಯ ಹೆಜ್ಜೆಯನ್ನು ಇಬ್ಬರು ನಾಯಕರು ತೆಗೆದುಕೊಂಡಿದ್ದಾರೆ ಅನ್ನುವಂಥದ್ದು ಅತ್ಯಂತ ಸ್ಪಷ್ಟ. ರಂಗನಾಥ, ಎಸ್ ಪ್ರಸನ್ನ, ಪಾಂಡವರು ತುಂಬ ಕಷ್ಟದಲ್ಲಿದ್ದಂಥ ಸಂದರ್ಭದಲ್ಲಿ ಯಾರೋ ಕೃಷ್ಣನಿಗೆ ಹೇಳ್ತಾರಂತೆ ಒಂದು ವಿಶ್ಲೇಷಣೆ ಮಾಡಿ ಅಂತ. ಈ ತುಂಬ ಚೆನ್ನಾಗಿರುವಂಥವ್ರು ಜೊತೆಗೆ ಏನಂದ್ರೆ ಕಷ್ಟದಲ್ಲಿರುವಂಥವ್ರು, ಅಂದರೆ ದುಃಖದಲ್ಲಿರುವಂಥವ್ರು, ಖುಷಿಯಾಗಿರುವಂಥವ್ರು, ಈ ಸಮಯವನ್ನು ವಿಶ್ಲೇಷಣೆ ಮಾಡಿ ಅಂದಾಗ ಒಂದು ಲೈನಿನ ಉತ್ತರವನ್ನು ಬರೀತಾನೆ ಕೃಷ್ಣ.
ಈ ಸಮಯ ಹೀಗೆ ಇರಲ್ಲ. ಇದು ನಮ್ಮ ವಾಚಿಗೆ, ನಮ್ಮ ಟೈಮಿಗೆ ಅನ್ವಯ ಆಗುವಂಥ ಸಂಗತಿ. ಸಮಯ ಒಂದೇ ರೀತಿ ಇರಲ್ಲ, ಸಮಯ ಬದಲಾಗುತ್ತೆ. ಈಗ ಬದಲಾವಣೆಯ ಕಾಲನ ಇದು, ಬದಲಾವಣೆಯ ಸಮಯನ ಇದು, ಅದು ಇನ್ನು ಸ್ವಲ್ಪ ದಿವಸದಲ್ಲೇ ಗೊತ್ತಾಗುತ್ತೆ.